ಡಿಸೆಂಬರ್ 3ನೇ ತಾರೀಕು 2023 ನಾನು ನನ್ನ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ. ನನ್ನ ಗಾಡಿ ರಿವ್ಯೂದಾಗಿತ್ತದು. ಇವತ್ತು ಮಾರ್ಚ್ 3ನೇ ತಾರೀಕು 2024. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಈ 3 ತಿಂಗಳು ನನಗೇನಾಗಿತ್ತು, ನಾನು ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನನಗೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ. ಬೈ ಚಾನ್ಸ್ ಯೋಚನೆ ಮಾಡಿ ನನಗೆ ಯಾಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ಏನಾದರೂ ಗೊತ್ತಾದರೆ ಅದಕ್ಕೆ ಒಂದು ವಿಡಿಯೋ ಮಾಡಬೇಕಾಗುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಇವತ್ತಿನ ಕಂಟೆಂಟ್ ಕಡೆ ಹೋಗೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಂಟೆಂಟ್ ಅಷ್ಟೊಂದು ಏನು ಇಂಟ್ರೆಸ್ಟಿಂಗ್ ಇಲ್ಲ, ಬಟ್ ಕೆಲವ್ರಿಗೆ ಅದು ಇಂಟ್ರೆಸ್ಟಿಂಗ್ ಇರುತ್ತೆ. ಯಾರಿಗೆ ಅಂದರೆ ರೈಡರ್ಸ್ಗೆ, ಮೋಟೋ ವ್ಲಾಗ್ ಮಾಡೋರಿಗೆ, ನಾನು ಗಾಡಿ ಓಡಿಸ್ತಾ ನೇಚರ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋರಿಗೆ. ಸೊ ತುಂಬ ಆ್ಯಂಡ್ ಅಫ್ಕೋರ್ಸ್ ಯೂಟ್ಯೂಬರ್ಸ್ಗೆ, ಬಿಗಿನರ್ಸ್ ಯೂಟ್ಯೂಬರ್ಸ್ಗೆ ನಂತರ ಯೂಸ್ ಆಗುತ್ತೆ. ಸೊ ಅಂಡರ್ 2000 ರೂಪೀಸ್ ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ನ ನಾವು ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಆ್ಯಸ್ ಯೂಶುವಲ್ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೆಲ್ಮೆಟ್. ಸೊ ಈ ಹೆಲ್ಮೆಟ್ ನೋಡೋಕ್ಕೆ ಸ್ವಲ್ಪ ಕೆಟ್ಟದಾಗಿರ್ಬೋದು, ಬಟ್ ನನಗಿದು ತುಂಬ ಒಳ್ಳೆಯದು, ಲಕ್ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಈ ಹೆಲ್ಮೆಟ್ ಫ್ರೀಯಾಗಿ ಸಿಕ್ಕಿದ್ದು ಶೋರೂಮ್ ಕಡೆಯಿಂದ. ಸೊ ನನ್ನ ಕಾಲೇಜ್ಗಾಗಿರ್ಬೋದು, ನಾನು ಆಚೆ ಎಲ್ಲಾದರೂ ರೈಡ್ಸ್ಗೆ ಹೋದರೆ ನಾನು ಈ ಹೆಲ್ಮೆಟ್ ಹಾಕ್ಕೊಂಡೆ ಟ್ರಾವೆಲ್ ಮಾಡೋದು. ಆ್ಯಂಡ್ ನಾನು ಇಲ್ಲಿವರೆಗೂ ಮಾಡಿರೋ ವೀಡಿಯೋಸ್ ಎಲ್ಲ ಈ ಹೆಲ್ಮೆಟ್ ಹಾಕ್ಕೊಂಡೆ, ಈ ಹೆಲ್ಮೆಟ್ಗೆ ನಾನು ಆ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡಿಕೊಂಡೆ ನಾನು ಮಾಡಿರೋದು. ಸೊ ಒಂದು ಹೆಲ್ಮೆಟ್ ಬೇಕಾಗುತ್ತೆ. ನಿಮಗೆ ಚೆನ್ನಾಗಿರೋ ಹೆಲ್ಮೆಟೇ ಬೇಕು ಅಂತ ಏನಿಲ್ಲ, ನಾರ್ಮಲ್ ಹೆಲ್ಮೆಟ್ಟು ಸಾಕು ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ. ಕಾಸು ಉಳಿಸಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೋಲ್ಡರ್ಸ್, ಮೌಂಟ್ಸ್. ಸೊ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಆ್ಯಕ್ಷನ್ ಪ್ರೋ ಅವ್ರದ್ದು. ಎಲ್ಲರೂ ಕೇಳ್ತೀರ, ಆ್ಯಕ್ಷನ್ ಪ್ರೋ ತುಂಬ ಒಳ್ಳೆ ಕಂಪನಿ. ಎಲ್ಲ ಮೋಟೋ ವ್ಲಾಗರ್ಸ್ ಯೂಸ್ ಮಾಡೋದು ಅದನ್ನೇ. ಬಿಗಿನರ್ಸ್ ಆಗಿರ್ಬೋದು, ಪ್ರೋ ಲೆವೆಲ್ ಮೋಟೋ ವ್ಲಾಗರ್ಸ್ ಆಗಿರ್ಬೋದು, ಆ್ಯಕ್ಷನ್ ಪ್ರೋನ ಯೂಸ್ ಮಾಡ್ತಾರೆ. ಆ್ಯಂಡ್ ನಾನು ಇದನ್ನೇ ಪರ್ಟಿಕ್ಯುಲರಾಗಿ ಚೂಸ್ ಮಾಡೋಕ್ಕೆ ರೀಸನ್ ಇದೆ. ಯಾಕೆ ಅಂದರೆ ನಾನು ಇಲ್ಲಿವರೆಗೂ ಯಾವ್ಯಾವ ವೀಡಿಯೋ ಮಾಡಿದ್ದೀನೋ, ಅಪ್ಲೋಡ್ ಮಾಡಿದ್ದೀನೋ ಮೋಟೋ ವ್ಲಾಗಿಂಗ್ದು ಎಲ್ಲ ನಾನು ನನ್ನ ಮೊಬೈಲ್ನ ಯೂಸ್ ಮಾಡಿ ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿರೋದು. ನಾನು ಗೋಪ್ರೋ ಆಗಲಿ ಅಥವಾ ಯಾವುದೇ ಆ್ಯಕ್ಷನ್ ಕ್ಯಾಮ್ರಾ ಆಗಲಿ ಯೂಸ್ ಮಾಡಿಲ್ಲ. ಸೊ ನನಗೆ ಈ ಹೋಲ್ಡರಿಂದ ನನ್ನ ಮೊಬೈಲ್ನ ಮೌಂಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆ್ಯಂಡ್ ನೀವು ಅಮೆಝಾನಲ್ಲಿ ನೋಡಿದ್ರೆ ನಿಮಗೆ ಸಪ್ರೇಟಾಗಿ ಆಪ್ಷನ್ ಸಿಗುತ್ತೆ, ಜಸ್ಟ್ ಫಾರ್ ಮೊಬೈಲ್, ಜಸ್ಟ್ ಫಾರ್ ಆ್ಯಕ್ಷನ್ ಕ್ಯಾಮ್ರಾ. ಬಟ್ ಇದು ಡ್ಯುಯಲ್ ಪರ್ಪಸ್. ನಾನು ಈ ಮೌಂಟ್ನ ಹಾಕ್ಕೊಂಡ್ರೆ ನಾನು ಮೊಬೈಲ್ ಹಾಕೋಬೋದು, ಈ ಮೌಂಟ್ನ ರಿಮೂವ್ ಮಾಡಿದ್ರೆ ನಾನು ಆ್ಯಕ್ಷನ್ ಕ್ಯಾಮ್ರಾ ಕೂಡ ಹಾಕೋಬೋದು. ಸದ್ಯಕ್ಕೆ ನನ್ನ ಹತ್ರ ಆ್ಯಕ್ಷನ್ ಕ್ಯಾಮ್ರಾ ತೊಗೊಳ್ಳೋಷ್ಟು ಕಾಸಿಲ್ಲ. ಸೊ ನಮಗೆಲ್ಲ ಗೊತ್ತಾಗೋಯ್ತು. ನೆಕ್ಸ್ಟ್ ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್, ಮೈಕ್. ನಾನು ಯೂಸ್ ಮಾಡೋದು ಮೋನೋ ಅವ್ರದ್ದು ಮೈಕ್. ಆ್ಯಕ್ಚುಲಿ ನನ್ನ ಫಸ್ಟ್ ಥಾಟ್ ಇದ್ದಿದ್ದು ಒಂದು ಕಂಡೆನ್ಸರ್ ಮೈಕ್ ತೊಗೊಳ್ಳೋಣ ಅಂತ. ಅದು ಮೋನೋ ಅವರು ಪ್ರೊವೈಡ್ ಮಾಡ್ತಾರೆ. ಬಟ್ ನನಗೆ ಈ ಥರ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಿ ವಿಡಿಯೋ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ನನ್ನ ಕೆಟ್ಟ ಮುಖನ ನಾನೇ ನೋಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಸೊ ಇದೇ ನನ್ನ ಫಸ್ಟ್ ವೀಡಿಯೋ ಅನ್ಕೋತೀನಿ ಈ ಥರ ಲೈವಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು. ನನಗೆ ಒಂಥರ ಆಗ್ತಾಯಿದೆ, ಮಾತಾಡೋಕ್ಕಾಗ್ತಿಲ್ಲ, ಎಲ್ಲ ಮರ್ತೋಗ್ತಾ ಇದೆ ನನಗೆ. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಮೈಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೋಟೋ ವ್ಲಾಗರ್ಸ್ಗೆ. ಅವರು ಪ್ರೊಫೆಷ್ನಲ್ಲೇ ಆಗಿರಲಿ, ಬಿಗಿನರ್ಸೇ ಆಗಿರಲಿ. ಬಿಕಾಸ್ ನೀವು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ತಿರುವಾಗ ಮೋಸ್ಟ್ ಆಫ್ ದ ಟೈಮ್ ನೀವು ನಿಮ್ಮ ವಿಂಡ್ಶೀಲ್ಡ್ನ ಕ್ಲೋಸ್ ಮಾಡಿಕೊಂಡೇ ಇರ್ತೀರ. ಸೊ ನೀವೇನು ಒಳಗಡೆ ಮಾತಾಡ್ತಿದ್ದೀರೋ ಅದು ನಿಮ್ಮ ಮೊಬೈಲ್ ಅಥವಾ ಆ್ಯಕ್ಷನ್ ಕ್ಯಾಮ್ರಾಗೆ ರೀಚ್ ಆಗಲ್ಲ. ನೀವು ವಿಂಡ್ ಸ್ಕ್ರೀನ್ನ ಓಪನ್ ಮಾಡಿಕೊಂಡ್ರೂ
ಅಷ್ಟು ಕ್ಲಾರಿಟಿ ಅಥವಾ ನಿಮ್ಮ ವಾಯ್ಸ್ ರಿಯಲ್ ವಾಯ್ಸ್ ಕ್ಯಾಚ್ ಆಗಲ್ಲ. ಬರೀ ಗಾಳಿ ಸದ್ದೆ ತುಂಬ್ಕೊಂಡಿರುತ್ತೆ. ಸೊ ನಿಮ್ಮ ಕಂಟೆಂಟ್ ಹಾಳಾಗುತ್ತೆ, ನಿಮ್ಮ ವಿಡಿಯೋ ಕ್ವಾಲಿಟಿ ಹಾಳಾಗುತ್ತೆ. ಸೊ ಒಂದು ಒಳ್ಳೆ ಮೈಕ್ ತೊಗೋಬೇಕು. ನನ್ನ ವಾಯ್ಸ್ ಕೆಟ್ಟದಾಗಿದೆ ನಂಗೆ ಗೊತ್ತು. ಆ್ಯಂಡ್ ನಾನು ಹೇಳ್ದಂಗೆ ಮೋನೋ ಅವ್ರ ಮೈಕ್ ನಾನು ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಇವಾಗ. ಸೊ ಈ ಬಾಕ್ಸಲ್ಲಿ ಏನೂ ಇಲ್ಲ. ನನಗಿದು ಡ್ಯುಯಲ್ ಪರ್ಪಸಾಗಿ ಸರ್ವ್ ಮಾಡ್ತಾ ಇದೆ. ಒಂದು ಈ ಥರ ಕುತ್ಕೊಂಡು ಮಾತಾಡೋಕ್ಕೂ ಯೂಸ್ ಆಗ್ತಾ ಇದೆ, ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಹಾಕೋಬೋದು, ಜೊತೆಗೆ ಹೆಲ್ಮೆಟ್ ಒಳಗಡೆನೂ ಸ್ಟಿಕ್ ಮಾಡಿಕೊಂಡು ನಾನು ಮಾತಾಡ್ಬೋದು ಮೊಬೈಲ್ಗೆ. ಆ್ಯಂಡ್ ಇನ್ನೊಂದು, ನಾನು ಈ ವಿಡಿಯೋ ಶೂಟ್ ಮಾಡ್ತಿರೋದು ಮೊಬೈಲಲ್ಲೇ. ಅಗೇನ್ ಕ್ಯಾಮ್ರಾ ತೊಗೊಳಕ್ಕೆ ನನ್ನ ಹತ್ರ ಕಾಸಿಲ್ಲ, ಸಾರಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಅಷ್ಟೇ. ಒಂದೊಳ್ಳೆ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂದರೆ ಇದೊಂದು ಮೌಂಟ್ ಬೇಕು, ಮೈಕ್ ಬೇಕು, ಹೆಲ್ಮೆಟ್ ಬೇಕು, ಅಷ್ಟೇ ಸಿಂಪಲ್. ಗಾಡಿ ಬೇಕು ಅಲ್ಲ. ಒಂದೊಳ್ಳೆ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂದರೆ ಇದೆಲ್ಲ ಜೊತೆಗೆ ಒಳ್ಳೆ ಕಂಟೆಂಟ್ ಇರಬೇಕು. ನಾವೇನು ಮಾತಾಡ್ತಾ ಇದ್ದೀವಿ ಅನ್ನೋ ಕಾನ್ಷಿಯಸ್ ಇರಬೇಕು. ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಷಿಯಸ್ ಇರಬೇಕು. ಆವಾಗಲೇ ಒಂದು ಕಂಟೆಂಟ್ ಕ್ರಿಯೇಟ್ ಆಗೋದು, ಒಂದು ಕಂಟೆಂಟ್ನ ಒಂದು ಕ್ವಾಲಿಟಿ ಕಂಟೆಂಟ್ನ ಪ್ರೊಡ್ಯೂಸ್ ಮಾಡೋಕ್ಕಾಗೋದು. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಗೊತ್ತು ಈ ವಿಡಿಯೋ ತುಂಬ ಚಿಕ್ಕದಾಗುತ್ತೆ ಅಂತ. ನನ್ನ ಹೆಲ್ಮೆಟ್ಗೆ ಒಂದು ಸರಿ ಸೆಟಪ್ ಮಾಡಿ ನಿಮಗೆ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಕಮ್ ಇದು ಆಕ್ಚುಲಿ ಚೆನ್ನಾಗಿರೋ. ಸೊ ಮೌಂಟ್ನ ಫಿಕ್ಸ್ ಮಾಡಾಯಿತು. ಸೊ ಬ್ರೀಫಾಗಿ ಹೆಂಗೆ ಮಾಡಿದೆ ಅಂತ ಒಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸಿಂಪಲ್ ಇದೆ. ನಾನು ಮೊದಲು ತೋರಿಸಿದ ರಬ್ಬರ್ ಗ್ರಿಪ್ನ ನಿಮ್ಮ ಹೆಲ್ಮೆಟ್ನ ಫ್ರಂಟ್ ಪೋರ್ಷನ್ ಅಂದರೆ ನಿಮ್ಮ ಚಿನ್ ಪೋರ್ಷನ್ ಅಲ್ಲಿ ಇಟ್ಕೋಬೇಕು. ಆ್ಯಂಡ್ ಇದಕ್ಕೆ ಇನ್ನೊಂದು ಹೆಸರು ಬಂದು ಚಿನ್ ಮೌಂಟ್ ಅಂತ. ಸೊ ನಿಮ್ಮ ಚಿನ್ ಮೌಂಟ್ನ ಫ್ರಂಟಲ್ಲಿ ಲಾಕ್ ಮಾಡಿ, 2 ಲಾಕ್ ಕೊಟ್ಟಿರ್ತಾರೆ. ಸೊ ಫುಲ್ ಟೈಟಾಗಿ ಕಿತ್ತೋಗ್ತೀರ ಇಲ್ಲಿ ಲಾಕ್ ಮಾಡಬೇಕಾಗತ್ತೆ. ಬಿಕಾಸ್ ಈ ಚಿನ್ ಮೌಂಟ್ ನೀವು ಮೊಬೈಲ್ ಯೂಸ್ ಮಾಡ್ತಿರೋ, ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಮೊಬೈಲ್ ವೆಯ್ಟ್, ನಿಮ್ಮ ಆ್ಯಕ್ಷನ್ ಕ್ಯಾಮ್ರಾದ ವೆಯ್ಟ್ ಕಂಪ್ಲೀಟಾಗಿ ಹೋಲ್ಡ್ ಮಾಡುತ್ತೆ ಈ ಚಿನ್ ಮೌಂಟ್. ಸೊ ಪ್ರೆಷರ್ ಇದ್ರ ಮೇಲೆ ಇರುತ್ತೆ. ಸೊ ಇದನ್ನು ನೀವು ಎಷ್ಟು ಟೈಟಾಗಿ ಲಾಕ್ ಮಾಡ್ತಿರೋ ನಿಮ್ಮ ಹೆಲ್ಮೆಟ್ಗೆ ಅಷ್ಟು ಒಳ್ಳೆಯದು. ಆ್ಯಂಡ್ ನೀವಿಲ್ಲಿ ಇದೊಂದು ಸ್ಕ್ರೂ ಥರ ನೋಡ್ಬೋದು. ದಿಸ್ ಸ್ಕ್ರೂ ಈಸ್ ಯೂಸ್ಡ್ ಫಾರ್, ನೀವು ನಿಮ್ಮ ಮುಂದೆ ಆ್ಯಕ್ಷನ್ ಕ್ಯಾಮ್ರಾ ಬೇಕು ಅಂದರೆ ಇದನ್ನು ರಿಮೂವ್ ಮಾಡ್ಕೋಬೋದು. ಮೊಬೈಲಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ತೀರಾ ಅಂದರೆ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಮುಂದೆಗಡೆ ಇದನ್ನು ಅಲ್ಲಾಡ್ದಿರ ಟೈಟ್ ಮಾಡೋಕ್ಕೆ ನೀವು ಇದನ್ನು ಯೂಸ್ ಮಾಡ್ತೀರಾ. ಸೊ ಆ್ಯಂಡ್ ನಾನು ಹೇಳ್ದಂಗೆ ಮೊಬೈಲ್ ಯೂಸ್ ಮಾಡ್ತೀರಾ ಅಂದರೆ ನಿಮ್ಗೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಮೊಬೈಲ್ ಇಲ್ಲ, ನನ್ನ ಹತ್ರ ಆ್ಯಕ್ಷನ್ ಕ್ಯಾಮ್ರಾನೇ ಇದೆ, ನನ್ನ ಹತ್ರ ಕಾಸಿದೆ ಅಂದರೆ ಇದನ್ನು ನೀವು ರಿಮೂವ್ ಮಾಡ್ಕೋಬೋದು. ಇಲ್ಲೊಂದು ಚಿಕ್ಕ ಸ್ಕ್ರೂ ಇರುತ್ತೆ, ಅಲ್ಲಿ ನಿಮ್ಮ ಆ್ಯಕ್ಷನ್ ಕ್ಯಾಮ್ರಾ ಸೆಟಪ್ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೈಕ್ ಸೆಟಪ್. ಸೊ ನೀವು ನಿಮ್ಮ ಮೊಬೈಲ್ನ ಎಷ್ಟೇ ಚೆನ್ನಾಗಿ ಮೌಂಟ್ ಮಾಡ್ಕೊಳ್ಳಿ, ನಿಮ್ಮ ಆ್ಯಕ್ಷನ್ ಕ್ಯಾಮ್ರಾನ ಎಷ್ಟೇ ಚೆನ್ನಾಗಿ ಮೌಂಟ್ ಮಾಡ್ಕೊಳ್ಳಿ, ಅದು ಮ್ಯಾಟ್ರ್ ಆಗಲ್ಲ. ನೀವು ಯೂಸ್ ಮಾಡ್ತಿರೋ ಮೈಕ್ ಎಷ್ಟು ಚೆನ್ನಾಗಿದೆ, ನೀವು ಮೈಕ್ನ ಕರೆಕ್ಟಾಗಿ ಪ್ಲೇಸ್ ಮಾಡಿದ್ದೀರಾ ಹೆಲ್ಮೆಟಲ್ಲಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಕೆಲವರು ತಪ್ಪಾಗಿ ಮೈಕ್ನ ಪೇಸ್ಟ್ ಮಾಡ್ಕೋತಾರೆ ಒಳಗಡೆ, ಸ್ಟಿಕ್ ಮಾಡ್ಕೋತಾರೆ. ಸೊ ಅದು ವಾಯ್ಸ್ನ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಲ್ಲ. ಬಿಕಾಸ್ ಈ ಥರ ಮೈಕ್ಗಳು ನಿಮಗೆ ಕಂಡೆನ್ಸರ್ ಮೈಕ್ ಅಷ್ಟು ಕ್ಲಾರಿಟಿ ಕೊಡಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಸೊ ಇದರ ಕೆಲಸ ಬಂದು ಜಸ್ಟ್ ನಿಮ್ಮ ಒರಿಜಿನಲ್ ವಾಯ್ಸ್ನ ನಿಮ್ಮ ಮೊಬೈಲ್ವರೆಗೂ ಕನ್ವೆ ಮಾಡಿ, ನೀವು ಏನೇ ವಿಡಿಯೋ ಶೂಟ್ ಮಾಡ್ತಾ ಇರಲಿ, ನೀವೇನೇ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರಲಿ, ನಿಮ್ಮ ಆ್ಯಕ್ಚುಯಲ್ ವಾಯ್ಸ್ ಆ ವಿಡಿಯೋದಲ್ಲಿ ಇರಬೇಕು. ಯಾವುದೇ ವಿಂಡ್ ನಾಯ್ಸ್ ಇಲ್ದಿರ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರ. ಸೊ ಆ ಕೆಲಸನ ಈ ಮೈಕ್ಗಳು ಕರೆಕ್ಟಾಗಿ ಮಾಡುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ನೀವು ಹೆಲ್ಮೆಟ್ ಹಾಕೊಳ್ಳುವಾಗ ನಿಮ್ಮ ಬಾಯಿ ಬಂದು ಇಲ್ಲಿರುತ್ತೆ, ಮುಂದೆಗಡೆ ಇರುತ್ತೆ. ಸೊ ಈ ಮೈಕ್ನ ನೀವು ನಿಮ್ಮ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಫ್ರಂಟ್ ಪೊಸಿಷನಲ್ಲಿ ಸ್ಟಿಕ್ ಮಾಡಿಕೊಂಡ್ರೆ ನೀವೇನು ಮಾತಾಡ್ತಿರೋ ಡೈರೆಕ್ಟಾಗಿ ಮೈಕಿಗೆ ಹೋಗುತ್ತೆ. ಸೊ ಆಗ ನಿಮ್ಮ ಆ್ಯಕ್ಷನ್ ಕ್ಯಾಮ್ರಾ ಆಗಿರ್ಬೋದು, ನಿಮ್ಮ ಮೊಬೈಲ್ ಆಗಿರ್ಬೋದು, ನಿಮ್ಮ ವಾಯ್ಸ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡುತ್ತೆ.
ತುಂಬ ಆಯಿತು ಅನ್ಕೋತೀನಿ. ಬಟ್ ಯಾ, ಫ್ಯಾಕ್ಟ್ಸ್. ಇದೆಲ್ಲ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಗಾಡಿ ಬೇಕು. ಆಬ್ವಿಯಸ್ಲಿ ಗಾಡಿ ಬೇಕೇ ಬೇಕು. ಆ್ಯಂಡ್ ಜೊತೆಗೆ ಗಮನ ಕೂಡ ಇರಬೇಕು. ನಾನು ಯಾಕೆ ಗಮನ ಇರಬೇಕು ಅಂದೆ ಅಂದರೆ, ನೀವು ಈ ಥರ ಮೌಂಟ್ಸ್ನ ಪ್ಲೇಸ್ ಮಾಡಿಕೊಂಡು ಮುಂದೆಗಡೆ ಮೈಕ್ನ ಹಾಕ್ಕೊಂಡು ನೀವು ನಿಮ್ಮ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋವಾಗ ನಿಮಗೆ ಎಲ್ಲಾದರೂ ನಾನು ತಪ್ಪು ಮಾಡಿದೆ, ನನ್ನ ಡೈಲಾಗಲ್ಲಿ ಮಿಸ್ ಮಾಡಿದೆ, ಇದನ್ನು ಹೇಳಬಾರ್ದಿತ್ತು, ಇದನ್ನು ಹೇಳಬೇಕಿತ್ತು ಅಂತ ನಿಮ್ಮ ತಲೆಗೆ ಥಾಟ್ ಬಂದು ನೀವೇನಾದರೂ ನಿಮ್ಮ ಡ್ರೈವಿಂಗ್ ಕಾನ್ಸಂಟ್ರೇಷನ್ನ ಕಂಪ್ಲೀಟ್ ಡೌನ್ ಮಾಡಿ ನಿಮ್ಮ ಕ್ಯಾಮ್ರಾ ಅಥವಾ ನಿಮ್ಮ ಮೊಬೈಲ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆಗಡೆ ಇರೋ ವೆಹಿಕಲ್ನ ನೀವು ಮಿಸ್ ಮಾಡ್ತೀರ. ಅದು ಮುಂದೆ ಸೈಕಲ್ಲೇ ಬರ್ತಿರಲಿ, ಲಾರಿನೇ ಬರ್ತಿರಲಿ, ಕಾರೇ ಬರ್ತಿರಲಿ, ಏನೇ ಬರ್ತಿರಲಿ, ನೀವು ಅದನ್ನು ಮಿಸ್ ಮಾಡ್ತೀರ. ಬರೀ ವೆಹಿಕಲ್ಸ್ ಅಲ್ಲ, ಕಾಮನ್ ಪೀಪಲ್ಸ್ ರೋಡ್ ಕ್ರಾಸ್ ಮಾಡ್ತಿರ್ತಾರೆ ಆ ಕಡೆ ಈ ಕಡೆ, ಅದನ್ನು ನೀವು ಮಿಸ್ ಮಾಡ್ತೀರ. ಐ ಮೀನ್ ನಿಮ್ಮ ಟೋಟಲ್ ಕಾನ್ಸಂಟ್ರೇಷನ್ ನಿಮ್ಮ ಆ್ಯಕ್ಷನ್ ಕ್ಯಾಮ್ರಾ ಮತ್ತು ನಿಮ್ಮ ಮೊಬೈಲ್ ಮೇಲೆ ಹೋಗ್ಬಿಡುತ್ತೆ. ಸೊ ಅದು ನಾನು ಅವಾಯ್ಡ್ ಮಾಡೋಕ್ಕೆ ಇದನ್ನು ಹೇಳಿದೆ. ಸೊ ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಬಿಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ನಾನು ಹಾಗೆ ಮಾಡೋದು. ನೀವು ಗಾಡಿ ಮೇಲೆ ಕೂತಿದ ತಕ್ಷಣ, ನೀವು ಹೆಲ್ಮೆಟ್ ಹಾಕಿದ ತಕ್ಷಣ, ನಿಮ್ಮ ಮುಂದೆಗಡೆ ಮೊಬೈಲ್ನ ಪ್ಲೇಸ್ ಮಾಡಿದ ತಕ್ಷಣ ಅಥವಾ ಆ್ಯಕ್ಷನ್ ಕ್ಯಾಮ್ ಏನಿದೆ ನೀವು ಮೊದಲೇ ಸೆಟ್ ಮಾಡ್ಕೋಬೇಕು. ನಾನು ಡೈಲಾಗ್ ಇದನ್ನು ಹೇಳಬೇಕು, ನನ್ನ ರೈಡಿಂಗ್ ಪೋಸ್ಚರ್ ಈ ಥರ ಇದೆ, ಆ ಕ್ಯಾಮ್ರಾ ಕರೆಕ್ಟಾಗಿ ಸೆಟ್ ಆಗಿದೆ, ದಟ್ಸ್ ಇಟ್. ನಿಮ್ಮ ಮೋಟೋ ವ್ಲಾಗಿಂಗ್ ಎಂಡ್ವರೆಗೂ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲೇಬಾರ್ದು. ಆವಾಗ ನೀವು ಸೇಫಾಗಿರ್ತೀರ, ನಿಮ್ಮ ಕಂಟೆಂಟ್ ಕೂಡ ಸೇಫಾಗಿರುತ್ತೆ. ನಾನು ಇಷ್ಟು ಹೇಳಿ ವೀಡಿಯೋನ ಎಂಡ್ ಮಾಡ್ತೀನಿ. ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡೋರಿಗೆ ತುಂಬ ಥ್ಯಾಂಕ್ಸ್. ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ ಹೊಸ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬೈ ಚಾನ್ಸ್ ನಿಮ್ಮ ಹತ್ರ ಏನಾದರೂ ಒಪಿನಿಯನ್ಸ್ ಇದ್ದರೆ ನೀವು ಅದನ್ನು ಶೇರ್ ಮಾಡಿ, ಅದನ್ನು ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಷನ್ ಬಾರ್ ಪ್ರೆಸ್ ಮಾಡ್ಕೊಳ್ಳಿ. ಬೇರೆಯವ್ರ ಕೆಲವು ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಅಗೇನ್ ಹೋಪ್ ದಿಸ್ ಮೋಟೋ ವ್ಲಾಗಿಂಗ್ ಸೆಟಪ್ ವೀಡಿಯೋ ನಿಮ್ಗೆ ಯೂಸ್ ಆಗಿರುತ್ತೆ. ನಾನು ಹೇಳ್ದಂಗೆ ಎಲ್ಲ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗುತ್ತೆ ನಿಮಗೂ. ಸೊ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.